ಇಂಡಿಯಾ ಒಕ್ಕೂಟದ ರಾಜ್ಯ ನಾಯಕರ ಸಭೆ ಮುಕ್ತಾಯವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಿರುವಂಥ ಸಭೆ ಇದು. ಸಭೆಯ ಬಳಿಕ ನಾಯಕರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಆಪ್ನ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ಸಿಪಿಐನ ಸಾತಿ ಸುಂದರೇಶ್, ಸಿಪಿಎಂನ ಬಸವರಾಜು ಸೇರಿ ಹಲವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ INDIA ಇಂಡಿಯಾ ಒಕ್ಕೂಟದ ನಾಯಕರಿಂದ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಒಗ್ಗಟ್ಟಾಗಿ ಇಂಡಿಯಾ ಮೈತ್ರಿಕೂಟ ಗೆಲ್ಲಿಸಲು ಪ್ರತಿಯೊಬ್ಬರೂ ಕೂಡ ಶ್ರಮಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕೆಲವಷ್ಟು ತಂತ್ರಗಾರಿಕೆಗಳನ್ನು ಮಿತ್ರ ಪಕ್ಷಗಳ ಜೊತೆ ಹಂಚಿಕೊಂಡಿದ್ದಾರೆ. ಇಂಡಿಯಾ ಮೈತ್ರಿಕೂಟ ದೇಶದಲ್ಲಿ ಬಹಳ ದೊಡ್ಡ ಮೈತ್ರಿಕೂಟವಾಗಿದೆ. NDA ಮೈತ್ರಿಕೂಟಕ್ಕೆ ಪರ್ಯಾಯವಾಗಿ ಇಂಡಿಯಾ ಮೈತ್ರಿಕೂಟ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿವರೆಗೂ ಕೂಡ ಕೆಲ ಸಭೆಗಳಾಗಿದ್ದಾವೆ. ಮಿತ್ರ ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಅನೇಕ ಸಭೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಲಾಗಿತ್ತು. ಆದರೆ ಇದೀಗ ರಾಜ್ಯ ಮಟ್ಟದಲ್ಲಿಯೂ ಕೂಡ ಮಿತ್ರ ಪಕ್ಷಗಳ ಹೊಂದಾಣಿಕೆ, ತಂತ್ರಗಾರಿಕೆ, ಚುನಾವಣೆ ಸಿದ್ಧತೆ, ಮುಂಬರುವಂಥ ಚುನಾವಣೆಯಲ್ಲಿ ಯಾವ ರೀತಿಯ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟದ ರಾಜ್ಯ ಮಟ್ಟದ ಸಭೆ ಇವತ್ತು ನಡೆಸಲಾಗಿದೆ. ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು. They should be part of this entire election movement. With this, all of their big strength, with their experience, they might not have the numbers in the assembly or in the council or in parliament. But still they are all the voters which they can make a very big change for us. In democracy, already I have said that 49 is 0, 51 is 100. That 1% or 2% gap also will make a big difference in the entire election process. So we all have sat together. So it is fascism versus democracy. So Homuvada Sarvadhikara versus Prajaprabhutva. So this is the tagline of this movement. So I am sure we all will work together. They have given lot of suggestions. As I have earlier said, joining together is the beginning, discussing together is the progress, working together is the success. I am sure we all will work together. We will see that in Karnataka we will win all the seats. Whatever the ND may do, but still our stand, I wholeheartedly condemn the attitude of the NDA government arresting the existing Chief Minister, Mr. Kejriwalji. We stand by him solidly. I hope justice will prevail upon him and injustice will not be flown from the seat of justice. The court will give him a very fitting reply to this NDA government. This is the fight is the dictatorship versus democracy. Thank you. Okay. ಸಭೆ ಮುಕ್ತಾಯವಾಗಿದೆ. ಸಭೆಯ ನಂತರದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಮಿತ್ರ ಪಕ್ಷಗಳ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನು ಮಾಡಿ ಬೆಂಬಲವನ್ನು ಕೋರಿದ್ದಾರೆ. ಮಿತ್ರ ಪಕ್ಷಗಳು ಕೂಡ ಕಾಂಗ್ರೆಸ್ ಬೆಂಬಲಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾವೆ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಅತ್ಯಂತ ಪ್ರಬಲವಾಗಿ, ಶಕ್ತಿಯುತವಾಗಿ ಈ ಚುನಾವಣೆಯನ್ನು ಎದುರಿಸಬೇಕು, NDA ಮೈತ್ರಿಕೂಟವನ್ನು ಹಿಮ್ಮೆಟ್ಟಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅದರಂತೆ ಎಲ್ಲ ಪಕ್ಷದ ನಾಯಕರು ಇವತ್ತು ಖುದ್ದು ಹಾಜರಿದ್ದು ಘೋಷಣೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಕೇಳಿದೆ.